Welcome to all. See, in our previous class, we have derived some of the standard results uh, related to trigonometry. Okay, let us continue that class of trigonometry. See, graphs of trigonometric functions. ಈ ಒಂದು ಸೆಷನ್ ಅಲ್ಲಿ trigonometric functions. We know what are the trigonometric functions. There are 6 trigonometric functions: sine function, cos function, cot function, tan function, okay, cosecant function. So in this session, let us discuss graphs of trigonometric functions. See, understand what is the heading here. So we are going to discuss about graphs of trigonometric functions. So we can draw the graphs of trigonometric functions. Okay, see, I already written the first point here. See, graph of y is equal to sin x. Observe this: y is equal to sin x, where x is the angle. See, y is equal to sin x means, you must remember, see, y is equal to f of x. So function means y is equal to f of x. So we can recall from our previous class, y is dependent variable and x is independent variable. So ನಾವು ಯಾವುದೇ ಒಂದು ಫಂಕ್ಷನ್ ಅನ್ನು ಬರೆದಾಗ ಆ ಫಂಕ್ಷನ್ ಯಾವ ಥರ ಇರಬೇಕು, y is equal to f of x ಥರ ಇರಬೇಕು. ಅಲ್ಲಿ ನಮಗೆ ನೋಡಿ x belongs to that is domain. X is called as domain and y is range or codomain. ಅದನ್ನು ನಾವು ಸಿಂಬಾಲಿಕಲಿ y is equal to f of x ಅಂತ ಬರಿತೀವಿ. ಸೊ ಅದನ್ನು ನಾವು ಆರೋ ಡಯಾಗ್ರಾಮ್ ಅಲ್ಲಿ ಕೂಡ ನಾವು ನೆನಪಿಟ್ಕೋಬೇಕು. ಸೊ ಇಫ್ ಐ ಹ್ಯಾವ್ ಟು ನಾನ್ ಎಂಪ್ಟಿ ಸೆಟ್ಸ್, ಸಿ ದಿಸ್ is x and this is y. ಸಿ x is related to y. ನಾವು ಇದನ್ನೇ ನಮ್ಮ ಸಿಂಬಲ್ ಅಲ್ಲಿ y is equal to f of x ಅಂತ ಬರ್ದಿದ್ದೀವಿ. ಓಕೆ, ಸೊ ಫಂಕ್ಷನ್ ಮೀನ್ಸ್ ದಟ್ ಶುಡ್ ಬಿ ಲೈಕ್ y is equal to f of x. ನೋಡಿ, ಅಬ್ಸರ್ವ್ ಮಾಡಿ, y is equal to sin x ಅಂತ ಇದೆ. ಹಾಗಾದ್ರೆ y is equal to sin x ಅಂದ್ರೆ ನಾವು ಯಾವ ಗ್ರಾಫ್ ಅನ್ನು ಹಾಕಬೇಕು ಈಗ? y is equal to sin function. We must draw the graph of sin function. See, y is equal to sin x. So here we have to give the values for y and x. Okay, before that ನೋಡಿ, ನಮ್ಮ ಇಂದಿನ ಎಲ್ಲ ತರಗತಿಗಳ ಬೇಸಿಕ್ ಪಾಯಿಂಟ್ಸ್ ನೆನಪಿರಬೇಕು. ಸೊ ನಾವು ಪೀರಿಯಾಡಿಕ್ ಫಂಕ್ಷನ್ಸ್ ಅಂತ ಡಿಫೈನ್ ಮಾಡಿದ್ದೀವಿ. ವಾಟ್ ಡು ಯು ಮೀನ್ ಬೈ ಪೀರಿಯಾಡಿಕ್ ಫಂಕ್ಷನ್ಸ್? ಆಲ್ ದ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಆರ್ ಪೀರಿಯಾಡಿಕ್ ಫಂಕ್ಷನ್ಸ್. ಫಾರ್ ಎಕ್ಸಾಂಪಲ್, ಇಫ್ ಐ ಟಾಕ್ ಅಬೌಟ್ ಸೈನ್ ಫಂಕ್ಷನ್, ನೋಡಿ sin x ಅಂತ ಇದೆ. ಹಾಗಾದ್ರೆ sin x ಅಂತಂದ್ರೆ sin x ಪೀರಿಯಾಡಿಕ್ ಫಂಕ್ಷನ್ ಆಗುತ್ತೆ. ಹಾಗಾದ್ರೆ ವಾಟ್ ಇಸ್ ದ ಪೀರಿಯಡ್ ಆಫ್ sin x? ಈಗ ನಮಗೆ ಸೈನ್ ವ್ಯಾಲ್ಯೂಸ್, ಈಗ ನಾವು sin 0, ವಿ ನೋ ದ ಟ್ರಿಗ್ನಾಮೆಟ್ರಿಕ್ ವ್ಯಾಲ್ಯೂಸ್, sin 0, sin 30, sin 60, sin 45, sin 90. ನೋಡಿ, ಈಗ ಒಂದು ನಿರ್ದಿಷ್ಟವಾದ ಆ್ಯಂಗಲ್ ಆದ ನಂತರ ಸೈನ್ ವ್ಯಾಲ್ಯೂಸ್ ರಿಪೀಟ್. ಆ ಆ್ಯಂಗಲ್ ಯಾವುದು? ನಮಗೆ ಸೈನ್ ಫಂಕ್ಷನ್ ಇರೋದ್ರಿಂದ ವಿ ನೋ sin x ಇಸ್ ಎ ಪೀರಿಯಾಡಿಕ್ ಫಂಕ್ಷನ್ ಅಂಡ್ ಪೀರಿಯಡ್ ಆಫ್ ಸೈನ್ ಇಸ್ 2π. ನೋಡಿ, ಅದು ಗೊತ್ತಿರ್ಬೇಕು ನಮಗೆ, ಇಂಪಾರ್ಟೆಂಟ್. ಇದನ್ನು ಕೂಡ ನಾವು ಇಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಆಫ್ಟರ್ one revolution or after 360 degree, the values will repeat. So what is the period of sine function? The period of sine function is 2π radians or 360 degree. ಸೊ ನಾವು ಗ್ರಾಫ್ ಅನ್ನು ಡ್ರಾ ಮಾಡುವಾಗ ನಾವು 360 ಡಿಗ್ರಿಯನ್ನು ದಾಟಿ ಹೋಗೋ ಆಗಿಲ್ಲ. ಯಾಕಂದರೆ ಆಫ್ಟರ್ ಕ್ರಾಸಿಂಗ್ 360 ಡಿಗ್ರಿ ಒನ್ ಆಫ್ ದ ವ್ಯಾಲ್ಯೂಸ್ ವಿಲ್ ರಿಪೀಟ್. ಹಾಗಾದ್ರೆ ನಾವು ವ್ಯಾಲ್ಯೂಸನ್ನು ಏನನ್ನು ಕೊಡ್ಬೋದು? 0 ಡಿಗ್ರಿಯಿಂದ ಸ್ಟಾರ್ಟ್ ಮಾಡಿ 360 ಡಿಗ್ರಿ ಒಳಗಡೆ ನಾವು ವ್ಯಾಲ್ಯೂಸನ್ನು ಕೊಟ್ಟು ಅದನ್ನು ಆ ಪಾಯಿಂಟ್ಸನ್ನು ಗ್ರಾಫಲ್ಲಿ ಮಾರ್ಕ್ ಮಾಡಬೇಕು. ಸೊ ದ ಪೀರಿಯಡ್ ಆಫ್ ಸೈನ್ ಫಂಕ್ಷನ್ ಇಸ್ 2π. ಸೊ ಇಟ್ ಈಸ್ ಎನಫ್ ಟು ಸ್ಕೆಚ್ ದ ಗ್ರಾಫ್ ಆಫ್ ದ ಸೈನ್ ಫಂಕ್ಷನ್ ಫ್ರಮ್ 0 ಡಿಗ್ರಿ ಟು 360 ಡಿಗ್ರಿ. ಓಕೆ, ಸೊ ನಾವಿಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಎಕ್ಸ್ ಆ್ಯಂಡ್ ವೈ, ದೀಸ್ ಆರ್ ದ 2 ವೇರಿಯೇಬಲ್ಸ್ ಇಯರ್. ಸೊ ನೋಡಿ, ಎಕ್ಸ್ಗೆ ನಾನು ವ್ಯಾಲ್ಯೂಸ್ ಸ್ಟಾರ್ಟ್ ಮಾಡಿದ್ರೆ, ಸೊ ಇಫ್ ಐ ಗಿವ್ 0, ನೋಡಿ ವೆರಿ ಸಿಂಪಲ್, ಎಕ್ಸಿಗೆ ನಾನು 0 ಕೊಟ್ಟರೆ sin 0 ಆಯಿತು. ಸೊ sin 0 ವ್ಯಾಲ್ಯೂ ಏನು? 0. ದೆನ್ ಸೊ ಓನ್ಲಿ ವಿ ಕ್ಯಾನ್ ಟೇಕ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್. ನಮಗೆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಎಲ್ಲ ಗೊತ್ತಿದೆ. 30 ಡಿಗ್ರಿ ಕೊಡ್ತೀನಿ, sin 30. ಸೊ sin 30 ವ್ಯಾಲ್ಯೂನ ನಾವು ನೋಟ್ ಮಾಡ್ಕೊಳ್ಳೋದು. ಹಾಗೆ ನನಗೆ 45 ಕೊಡ್ತೀನಿ, ಐ ವಿಲ್ ಗೆಟ್ 1/√2. ಸೊ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಅದು ನಮಗೆ ಒಂದು ವ್ಯಾಲ್ಯೂ ಕೊಡುತ್ತೆ. ದೆನ್ ಇಫ್ ಐ ಗಿವ್, ಸಿ x is equal to 30 ಕೊಟ್ಟೆ, 0 ಕೊಟ್ಟೆ, 45 ಕೊಟ್ಟೆ, 60 ಡಿಗ್ರಿ ಕೊಡ್ಬೋದು, 90 ಡಿಗ್ರಿ ಕೊಡ್ಬೋದು. ಓಕೆ, ದೆನ್ ಆಫ್ಟರ್ 90 ಡೈರೆಕ್ಟ್ಲಿ ಐ ಕ್ಯಾನ್ ಗೋ ಫಾರ್ 180 ಡಿಗ್ರಿ. ನೋಡಿ, ನಾವು ಕ್ವಾಡ್ರೆಂಟ್ ಆ್ಯಂಗಲ್ಸ್ ಅಂತ ಮಾತಾಡಿದ್ವಿ. 270 ಡಿಗ್ರಿ ಕೊಡೋಣ, 360 ಡಿಗ್ರಿ. ಸೊ ವಿ ಕ್ಯಾನ್ ಲಿಸ್ಟ್ ದೋಸ್ ವ್ಯಾಲ್ಯೂಸ್ ಅಂಡ್ ಲೆಟ್ ಅಸ್ ಮಾರ್ಕ್ ಆಲ್ ದೋಸ್ ಪಾಯಿಂಟ್ಸ್ ಆನ್ ದ ಗ್ರಾಫ್ ಶೀಟ್. ದಟ್ ವಿಲ್ ಬಿ ದ ಗ್ರಾಫ್ ಆಫ್ ಸೈನ್ ಫಂಕ್ಷನ್. ಸೊ ಇಲ್ಲಿ ನಮ್ಮ ಮೊದಲನೇ ಪಾಯಿಂಟ್ ಏನಂದರೆ, ಸೊ ನಾವು ನೋಟ್ ಮಾಡ್ಕೊಳ್ಳೋಣ ಇಲ್ಲಿ. ಸೊ ವಾಟ್ ಇಸ್ ದ ಪಾಯಿಂಟ್ ಟು ಬಿ ನೋಟೆಡ್ ಹಿಯರ್? y is equal to sin x. Okay, y is equal to sin x is a, y is equal to sin x is, so that function is periodic. Know that periodic with period 2π radians or see 360 degree. ನೋಡಿ, ಇದು ಗೊತ್ತಿದೆ ನನಗೆ. ಸೊ ಸೈನ್ ಫಂಕ್ಷನ್ ಅಂತಕ್ಕಂಥದ್ದು ಪೀರಿಯಾಡಿಕ್ ಫಂಕ್ಷನ್, ಅದರ ಪೀರಿಯಡ್ ಏನು? 2π. ಅದರ ಮೀನಿಂಗ್ ಇಷ್ಟೇ, 360 ಡಿಗ್ರಿ ಆದ ನಂತರ ವ್ಯಾಲ್ಯೂಸ್ ವಿಲ್ ರಿಪೀಟ್. ಸೊ ಹಾಗಾಗಿ ನಮಗೆ ಇದನ್ನು ಬರೆದಿರ್ತಕ್ಕಂಥ ಉದ್ದೇಶ ಏನಂದರೆ,
therefore it is sufficient to sketch the graph or draw the graph. It is sufficient to sketch the graph of y is equal to sine function. So I consider y is equal to sine function only for an interval, observe ಮಾಡಿ, interval of length ನೋಡಿ 2 pi radians, interval of length 2 pi radians. ಸೊ ನಮಗೆ 360 ಡಿಗ್ರಿ ವರೆಗೆ ಮಾತ್ರ ನಾವು ವ್ಯಾಲ್ಯೂಸ್ಗಳನ್ನು ತಗೊಂಡು ನಾವು ಡ್ರಾ ಮಾಡಿದರೆ ಇಟ್ ಈಸ್ ಎನಫ್, ಬಿಕಾಸ್ ಪೀರಿಯಡ್ ಆಫ್ ಸೈನ್ ಫಂಕ್ಷನ್ ಈಸ್ 360 ಡಿಗ್ರಿ. ಸೊ ನಾವೀಗ ಟೇಬಲನ್ನು ಪ್ರಿಪೇರ್ ಮಾಡೋಣ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಎಕ್ಸ್ ಮತ್ತು ವೈ ಡಿಪೆಂಡೆಂಟ್ ಆನ್ ಇಂಡಿಪೆಂಡೆಂಟ್ ವೇರಿಯಬಲ್. ಸೊ ಓಕೆ, ಐ ವಿಲ್ ರೈಟ್ ದಿಸ್ ಎಕ್ಸ್ ಇನ್ ದ ಫಸ್ಟ್ ಪ್ಲೇಸ್. ಸೊ ವೈ ಮೀನ್ಸ್ ವಾಟ್, ವೈ ಇಸ್ ಈಕ್ವಲ್ ಟು ನೋಡಿ ಸೈನ್ ಫಂಕ್ಷನ್ ತೊಗೊಂಡಿದ್ವಿ. ಸೊ ಲೆಟ್ ಅಸ್ ಗಿವ್ ಸಮ್ ಆಫ್ ದ ವ್ಯಾಲ್ಯೂಸ್. ನೋಡಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ನಾನು ಕೆಲವು ವ್ಯಾಲ್ಯೂಸನ್ನು ಓಕೆ ನೋಡಿ, ನಾವು ಕೆಲವು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸನ್ನು ತೊಗೊಳ್ಳೋಣ. 0, ಓಕೆ 0, 30, then 90 degree, okay 180, 270, 360. Observe ಮಾಡಿ. So I have considered some of the standard angles. ನೋಡಿ ಎಲ್ಲ ವ್ಯಾಲ್ಯೂಸ್ ನಮಗೆ ಗೊತ್ತಿರಬೇಕು. ಸೊ ನಾವು ನೋಡಿ ಕೆಲವು ನಾನು 0 ಡಿಗ್ರಿ ಸ್ಟಾರ್ಟ್ ಮಾಡಿದ್ದೀನಿ, ನಾನು ಎಲ್ಲಿ ಎಂಡ್ ಆಯಿತು, I have ended at 360 degree because the length of this is the length 2 pi, because this function is periodic with period 2 pi radians. ಸೊ ನಾನು ಕೆಲವು ವ್ಯಾಲ್ಯೂಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಬ್ಸರ್ವ್ ಮಾಡಿ, 45 ಡಿಗ್ರಿ ಕೊಡ್ಬೋದು, 60 ಡಿಗ್ರಿ ಕೊಡ್ಬೋದು, ಅವೆಲ್ಲ ವ್ಯಾಲ್ಯೂಸ್ ನಮಗೆ ಇಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಸೊ ಐ ಕನ್ಸಿಡರ್ಡ್ ಓನ್ಲಿ ಸ್ಟ್ಯಾಂಡರ್ಡ್ ಆ್ಯಂಗಲ್. ನೋಡಿ 0 ಡಿಗ್ರಿ ತೊಗೊಂಡಿದ್ದೀನಿ, 30 ಡಿಗ್ರಿ, 90 ಡಿಗ್ರಿ, 180, 270, 360. ಅಬ್ಸರ್ವ್ ಮಾಡಿ. So what happens to the values of y? ನೋಡಿ, when x takes these values, we can find out the values of y. So ನಮಗೆ 45 ಕೊಟ್ಟಿಲ್ಲ, 60 ಕೊಟ್ಟಿಲ್ಲ ಅಂತ ಸಮಸ್ಯೆ ಏನಿಲ್ಲ. All the values lie in between those values. Okay, so we cannot cross 360. After crossing 360, one of the values will repeat. ನೋಡಿ ಈಗ if so ಇದನ್ನ ನಾವು ವರ್ಕೌಟ್ ಮಾಡಿ ನಂತರ ಇಲ್ಲಿ ಫಿಲ್ ಅಪ್ ಮಾಡಬೇಕು. So let me show it here. ನೋಡಿ ಈಗ x is equal to 0 ಆದರೆ, so what is the value of y? ನೋಡಿ sin 0, ಇಲ್ಲಿ ವರ್ಕೌಟ್ ಮಾಡ್ತೀನಿ, sin 0. So sin 0 value is 0. Okay, so 0, 0. Then when x is equal to 30, okay, ನೋಡಿ ಇಲ್ಲಿ ಬರೆಯೋಣ, ನಾವು ಅದನ್ನು ಮಾಡಬೇಕು ವರ್ಕು. y is equal to ನೋಡಿ sin 30 ಆಯಿತು. ಓಕೆ, sin 30. ಸೊ sin 30 ವ್ಯಾಲ್ಯೂ ನೋಡಿ ನಮಗೆ ಗೊತ್ತಿದೆ. sin 30 ವ್ಯಾಲ್ಯೂ ಏನು, 1/2. 1/2 means what, 0.5. ಸೊ ದಟ್ ಐ ವಿಲ್ ರೈಟ್ ಇಟ್ ಹಿಯರ್. ನೋಡಿ 0.5. ಐ ಹ್ಯಾವ್ ಟೇಕನ್ ಓನ್ಲಿ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್. ಸೊ ನಾನು ಇನ್ನೊಂದು ತೊಗೊಂಡಿದ್ದೀನಿ ಆ್ಯಂಗಲ್ 90 ಡಿಗ್ರಿ. ಸೊ 90 ಡಿಗ್ರಿ ಆದರೆ sin 90 ವ್ಯಾಲ್ಯೂ ಎಷ್ಟು, 1. ನೋಡಿ 1 ಬಂತು. ಹಾಗಾದ್ರೆ ನಮಗೆ sin 45, sin 60 ವಿತಿನ್ ದಟ್ ಲೆಸ್ ದ್ಯಾನ್ 1 ಬರುತ್ತೆ. ಸೊ ಅದನ್ನು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ನೆಕ್ಸ್ಟ್ ಐ ಹ್ಯಾವ್ ಟೇಕನ್ 180, ದಟ್ ಈಸ್ sin ಪೈ ಅಂತ ಹೇಳ್ತೀವಿ. 180 ಅಂತ sin ಪೈ. ಓಕೆ, sin ಪೈ ನೋಡಿ, sin ಪೈ ವ್ಯಾಲ್ಯೂ ನಮಗೇನು, ದಟ್ ಈಸ್ 0. ಗೊತ್ತಿದೆ ನಮಗೆ sin ಪೈ 0. ದೆನ್ sin 270, ಈಗ ನನಗೆ 270. ಸೊ 270 ತೊಗೊಂಡಾಗ ಐ ವಿಲ್ ಗೆಟ್ sin 270. ನೋಡಿ sin 270 ವ್ಯಾಲ್ಯೂ. ಸೊ sin 270 ವ್ಯಾಲ್ಯೂ ನಮಗೆ ಗೊತ್ತಿದೆ, ವರ್ಕೌಟ್ ಮಾಡಿದ್ರೆ -1. ಸೊ ಯೂನಿಟ್ ಸರ್ಕಲ್, ಯು ನೋ ದ ಕಾನ್ಸೆಪ್ಟ್. ಲಾಸ್ಟ್ ವ್ಯಾಲ್ಯೂ ನೋಡಿ 360ಗೆ ಎಂಡ್ ಮಾಡಿದ್ದೀನಿ, 360. ಸೊ ವೆನ್ ಎಕ್ಸ್ ಟೇಕ್ಸ್ 360, ಸೊ y is equal to what, sin 360. ಓಕೆ, sin 360 ವ್ಯಾಲ್ಯೂ is what, sin 360 ವ್ಯಾಲ್ಯೂ is 0. ಸೊ these are the few values I have given for x and I have obtained these values for y. ಸೊ ನನಗೀಗ ಇವು ನೋಡಿ 0, 0, 30 is 0.5, 90 degree 1, 180 is 0, 270 -1, 360 0. ಸೊ these are all the positive values. ಸೊ ಈಗ ನನಗೆ ನೋಡಿ, ವಾಟ್ ಅಬೌಟ್ ದ ನೆಗೆಟಿವ್ ವ್ಯಾಲ್ಯೂಸ್? ನಾವು ನೆಗೆಟಿವ್ ವ್ಯಾಲ್ಯೂಸ್ ಕನ್ಸಿಡರ್ ಮಾಡಬಾರ್ದು. ಓಕೆ, ಐ ಕ್ಯಾನ್ ಕನ್ಸಿಡರ್ ದ ನೆಗೆಟಿವ್ ವ್ಯಾಲ್ಯೂಸ್ ಆಲ್ಸೋ. ನೋಡಿ ನೆಗೆಟಿವ್ ವ್ಯಾಲ್ಯೂಸ್ ಕನ್ಸಿಡರ್ ಮಾಡೋಣ. ಸ್ವಲ್ಪ ಈಗ ನಾನು ತೋರಿಸ್ಬಿಡ್ತೀನಿ. ಸೊ ಇಫ್ ಐ ಟೇಕ್ ಸಿ ನೆಗೆಟಿವ್, ವಾಟ್ ಹ್ಯಾಪನ್ಸ್? ಸೊ ಐ ವಿಲ್ ಟೇಕ್ ಸಮ್ ಆಫ್ ದ ವ್ಯಾಲ್ಯೂಸ್. ಓಕೆ, 0 ಬರಲ್ಲ. ನೋಡಿ -30 ಆಯಿತು ಅಂದ್ಕೊಳ್ಳೋಣ. -30, ವಾಟ್ ಹ್ಯಾಪನ್ಸ್, -90, -180, ದೆನ್ -270. ಸೊ -360 ಮೀನ್ಸ್ ದಟ್ ವಿಲ್ ಬಿ 0 ಓನ್ಲಿ. ನೋಡಿ ಈಗ -30, when x is -30, so we know formula ಏನಿದೆ ನೋಡಿ, sin of -x, that is what, -sin x. okay, minus sign can be taken outside. ಅದೇ ಥರ ನಮಗೀಗ sin of when x takes the -30, ನೋಡಿ x -30 ಆದರೆ ಮೈನಸ್ ನೋಡ್ತಾಗ -sin 30 ಡಿಗ್ರಿ ಆಯಿತು. ಅಲ್ಲಿಗೆ ಮೈನಸ್ ನೋಡಿ sin 30, ಒನ್ ಆಫ್ ದ 0.5. ಓಕೆ, -0.5. ಸೊ ಇಟ್ ವಿಲ್ ವಾಟ್, -0.5. ಈಗ -90 ಆದರೆ ಅದೇ ಥರ ನನಗೆ -1 ಬರುತ್ತೆ. ಸೊ ಅದೇ ಥರನೇ this will be what, 0 only. So sin of -270. ಸೊ ಇದೇ ಥರ ನಮಗೆ
So values will go on repeating up to the left side of 0. Okay, left side of origin. Okay, ಅದನ್ನು ನಾವು ಗ್ರಾಫಲ್ಲಿ ಕೂಡ ತೋರಿಸ್ಬೋದು ನೋಡಿ. ದಿಸ್ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಸೈನ್ ಫಂಕ್ಷನ್ ಈಸ್ ಪೀರಿಯಾಡಿಕ್, okay, with period 360 degree. Therefore, it is sufficient to sketch the graph of y is equal to sin x only for an interval of length 2 pi radians. Okay, so ಈ ನೆಗೆಟಿವ್ ವ್ಯಾಲ್ಯೂಸ್ ಅನ್ನ we will take to the left side of origin. Okay, ಈಗ ನಾವು ಇದನ್ನ ಡ್ರಾ ಮಾಡ್ತೀನಿ ನೋಡಿ. Let us draw the graph of a function. Okay, see x axis, y axis. I will draw this. Okay, this is to the left side. So this is x axis. This is y axis. No, origin is there. So let us take the angles. So idu nandu x axis, idu y axis side. So let us take the angles. So no, 0 ide. Okay, let me mark some standard angles here. 30 degree. Okay, 30 degree ತಗೊಂಡಿದ್ದೀನಿ. So 90 degree, 180, 270, okay, 360. So I have taken some standard angles. So now ಇದನ್ನ ಎಕ್ಸ್ಟೆಂಡ್ ಕೂಡ ಮಾಡ್ಕೊಳ್ಳೋದು. ಸೊ ಇಲ್ಲಿ ನಮಗೆ ನೆಗೆಟಿವ್ ವ್ಯಾಲ್ಯೂಸ್ -30 ಡಿಗ್ರಿ, ನೆಗೆಟಿವ್ ಆ್ಯಂಗಲ್ಸ್ -90 ಡಿಗ್ರಿ, -180, -270. ಸೊ ಟು ದ ಲೆಫ್ಟ್ ಸೈಡ್ ಆಫ್ ಆರಿಜಿನ್ ವಿ ಹ್ಯಾವ್ ನೆಗೆಟಿವ್ ಆ್ಯಂಗಲ್ಸ್. ನೋಡಿ ಈಗ ಅಲಾಂಗ್ ದ ವೈ ಆಕ್ಸಿಸ್, ನಮಗೆ ಇದು ವೈ ಆಕ್ಸಿಸ್ ಇದೆ. ಸೊ ವೈ ಆಕ್ಸಿಸ್ ಅಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಅಬ್ಸರ್ವ್ ದ ವ್ಯಾಲ್ಯೂಸ್ ಆಫ್ ವೈ. ನೋಡಿ ವೈ ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಅತಿ ಹೆಚ್ಚಿನ ವ್ಯಾಲ್ಯೂ ನೋಡಿ 1. ಓಕೆ, ಸಿ 1. ಸೊ ದ ಹೈಯೆಸ್ಟ್ ವ್ಯಾಲ್ಯೂ ಫಾರ್ ವೈ ಈಸ್ 1. ಓಕೆ, ಆಮೇಲೆ ನೋಡಿ 0 ಇದೆ, ಇಲ್ಲಿ -1 ಇದೆ, ದೆನ್ -0.5, -1. ಓಕೆ, ಸಿ ದೆನ್ ದ ಲೀಸ್ಟ್ ವ್ಯಾಲ್ಯೂ ನಮಗೆ ನೋಡ್ಬೋದು ಇಲ್ಲಿ -1 ಇದೆ. ಅತಿ ಕಡಿಮೆ ಮತ್ತು ಅತಿ ಹೆಚ್ಚು ಬೆಲೆ ಬಂದಿರತಕ್ಕಂಥದ್ದು ವೈಗೆ ನೋಡಿ +1 ಮತ್ತು -1. ಹಾಗಾದ್ರೆ ನಮಗೆ ಇಲ್ಲಿ ಅಬ್ಸರ್ವ್ ಮಾಡೋಣ. ಲೆಟ್ ಮಿ ಟೇಕ್ ದಿಸ್ ಆಸ್ 0.5, ಇದನ್ನು 1 ಅಂತ ತೊಗೊಳ್ತೀನಿ. ಸೊ ಇದನ್ನು ನಾನು ನೆಗೆಟಿವ್ ತೊಗೊಳ್ತೀನಿ, -0.5, and let me take this as -1. Below the y-axis we have negative. Okay, above the y-axis we have positive. So positive y-axis, negative y-axis. So ಈ ಥರ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, let us mark the points. Okay, 0, 0. So x is equal to 0 degree. Then I got y is equal to sin 0. Sin 0 is what? 0. So 0, 0. So where is that point 0, 0? Okay, that is at the origin. 0, 0 ಬಂತು. So now I have marked this point. ನೋಡಿ 30 ಡಿಗ್ರಿಗೆ ವ್ಯಾಲ್ಯೂ ಆಫ್ y ಎಷ್ಟು ಬಂದಿದೆ? 0.5. ನೋಡಿ 30 ಡಿಗ್ರಿಗೆ ಸೊ ವ್ಯಾಲ್ಯೂ ಆಫ್ y is what? 0.5. ನೋಡಿ ಅಬ್ಸರ್ವ್ ಮಾಡಿ, ಇಟ್ ಲೈಸ್ ಇನ್ ಫಸ್ಟ್ ಕ್ವಾಡ್ರಂಟ್. ಇಲ್ಲಿದೆ ಬರ್ದಿದ್ದೀನಿ. 30 ಡಿಗ್ರಿಗೆ ವ್ಯಾಲ್ಯೂ ಆಫ್ y is 0.5. Then 90 ಡಿಗ್ರಿ ದ ವ್ಯಾಲ್ಯೂ ಆಫ್ y is 1. ಸಿ 90 ಡಿಗ್ರಿಗೆ ನಮ್ಮ ವ್ಯಾಲ್ಯೂ ಆಫ್ y ಎಷ್ಟಾಗಬೇಕು? 1. ಓಕೆ, ದಟ್ ಈಸ್ 90 ಡಿಗ್ರಿಗೆ. ನೋಡಿ ಅಬ್ಸರ್ವ್ ಮಾಡಿ. ಸೊ ಇಷ್ಟು ನನಗೆ ಇದು ಫಸ್ಟ್ ಕ್ವಾಡ್ರಂಟ್, 0 to 90 ಡಿಗ್ರಿ. ಎಸ್ ಟಿ ಸಿ ರೂಲ್ ಎಲ್ಲ ನೆನಪಿರಬೇಕು. ನೋಡಿ ಅಬ್ಸರ್ವ್ ಮಾಡಿ, ದಿಸ್ 0 to 90 degree, that is first quadrant. 90 degree to 180, second quadrant. So this is second quadrant, third quadrant, fourth quadrant. Okay, then 180, see x is equal to 180, value of y is 0. So 180, 0. So ನನಗೆ ಪೇರ್ ಏನಿದೆ ನೋಡಿ, 180, 0. So y coordinate 0, x coordinate is present, means that point lies on x axis. ಹಾಗಾದ್ರೆ 180, 0 ಅಂದರೆ ಆ ಪಾಯಿಂಟ್ ಇಲ್ಲಿ ಬರಬೇಕು. ನೋಡಿ, ಇಟ್ ಲೈಸ್ ಆನ್ x axis. ನೋಡಿ 1 ಪಾಯಿಂಟ್ ಇಲ್ಲಿದೆ, 2ನೇ ಪಾಯಿಂಟ್, 3ನೇ ಪಾಯಿಂಟ್, ಇಲ್ಲಿ 4ನೇ ಪಾಯಿಂಟ್ ಇದೆ. ನೆಕ್ಸ್ಟ್ 270 ಡಿಗ್ರಿ ನೋಡಿ, -1. ಸೊ ವೆನ್ x is 270, ಸೊ ವ್ಯಾಲ್ಯೂ ಆಫ್ y is -1. ದಟ್ ಮೀನ್ಸ್ ದಟ್ ಕಮ್ಸ್ ಹಿಯರ್. ನೋಡಿ ಇಲ್ಲಿ -1 ಇರುತ್ತೆ, -1. ಓಕೆ, ದಟ್ ಫಾಲ್ಸ್ ಹಿಯರ್, ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಇದೆ. ಸೊ ಇಷ್ಟು ನನಗಿದು ಸೆಕೆಂಡ್ ಕೊಡೋಕೆ, ಆಮೇಲೆ ತೋರಿಸೋಣ. ನೋಡಿ 360 ಡಿಗ್ರಿ ಲಾಸ್ಟ್, 360ಗೆ ಎಂಡ್ ಆಗಿದೆ. ಓಕೆ, 360 ಡಿಗ್ರಿ 0. ದಟ್ ಒನ್ಸ್ ಅಗೇನ್ ದಟ್ ಲೈಸ್ ಆನ್ x axis. 360, 0. ನೋಡಿ ಇಲ್ಲಿ 360, 0. ನಾವು ನೋಡಿ ಈಗ ಜಾಯಿನ್ ಮಾಡ್ಬೇಕು. ಲೆಟ್ ಅಸ್ ಜಾಯಿನ್ ಆಲ್ ದ ಪಾಯಿಂಟ್ಸ್ ಫ್ರೀಲಿ. ಸೊ ನಾವು ಸ್ಕೇಲ್ ಅನ್ನು ಯೂಸ್ ಮಾಡಬಾರ್ದು. ಇಟ್ ಇಸ್ ಅ ಕರ್ವ್. ಅಬ್ಸರ್ವ್ ಮಾಡಿ, ಗ್ರಾಫ್ ಆಫ್ y is equal to sin x is a curve. ಸೊ ನಾನು ಏನು ಪಾಯಿಂಟ್ಸ್ ಮಾರ್ಕ್ ಮಾಡಿದ್ದೀನಲ್ಲ ಅದನ್ನು ನಾನು ಆರಾಮಾಗಿ ಜಾಯಿನ್ ಮಾಡ್ತೀನಿ. ನೋಡಿ ಇಲ್ಲೊಂದು ಪಾಯಿಂಟ್ ಇತ್ತು, 180, 0. ಆಮೇಲೆ ನಮ್ಗೆ ಇಲ್ಲೊಂದು ಪಾಯಿಂಟ್ ಬಂದಿತ್ತು. ದೆನ್ ಐ ವಿಲ್ ಮೂವ್ ಟು, ನೋಡಿ ಇದು ಇದೇ ಥರನೇ. So continue. Okay, it continues. See, after 360, one of these values will repeat. Okay.
ನೋಡಿ ಈ ನೆಗೆಟಿವ್ ವ್ಯಾಲ್ಯೂಸ್ ಅನ್ನು ನಾವು ಟು ದ ಲೆಫ್ಟ್ ಸೈಡ್ ಆಫ್ ಆರಿಜಿನ್, ಇದು ಟು ದ ರೈಟ್ ಸೈಡ್ ಆಫ್ ಆರಿಜಿನ್. ಸೊ ದಿಸ್ ಇಸ್ ದ ಗ್ರಾಫ್ ಆಫ್ sin x. ನೋಡಿ ಲೆಫ್ಟ್ ಸೈಡ್ ಆಫ್ ಆರಿಜಿನ್ ಕೂಡ ನೆಗೆಟಿವ್ ತಗೊಂಡಿದ್ದೀನಿ, sin ಆಫ್ ಮೈನಸ್ ಎಕ್ಸ್ ಇಸ್ ಮೈನಸ್ sin x. ಸೊ -30 ಮೈನಸ್ 0.5, ನೋಡಿ -30 ಇದು -0.5. ನಾವು ಇಲ್ಲಿ ಬೇಕಾದ್ರೆ ಕಂಟಿನ್ಯೂ ಆಗುತ್ತೆ ಗ್ರಾಫ್, ಇಲ್ಲಿ ಮಾರ್ಕ್ ಮಾಡ್ಬೋದು. -30 ಮೈನಸ್ 0.5 ಆಯಿತು. -90 -1, ನೋಡಿ -90 -1, ಇಲ್ಲಿದೆ -1. ಓಕೆ, sin ಆಫ್ -90 ಡಿಗ್ರಿ ಗಿವ್ಸ್ ಮೀ -1 ಅಂದರೆ ಅದು ನನಗೆ ಇಲ್ಲಿ ಬರುತ್ತೆ ಪಾಯಿಂಟ್. ಹಾಗಾದರೆ ಈ ಗ್ರಾಫ್ ನನಗೆ ಮತ್ತೆ ಇಲ್ಲಿ ಕಂಟಿನ್ಯೂ ನೋಡಿ -180 0, ಹಾಗಾದರೆ ದಟ್ ಲೈಸ್ ಆನ್ ಎಕ್ಸ್ ಆಕ್ಸಿಸ್ ಓನ್ಲಿ. ಸೊ ಇಲ್ಲೊಂದು ಪಾಯಿಂಟ್ ಇದೆ. ಓಕೆ, ಸೊ ದೆನ್ ಕ್ಯಾನ್ ಕಂಟಿನ್ಯೂ ದಟ್. ಓಕೆ, ನೋಡಿ ಈ ಥರ ಹಿಂದ್ಗಡೆ ನಮಗೆ ಬರುತ್ತೆ ಇದು. ಓಕೆ, ಇಟ್ ಲುಕ್ಸ್ ಲೈಕ್ ದಿಸ್. ಸೊ ದಿಸ್ ಈಸ್ ದಿ ಗ್ರಾಫ್ ಆಫ್ y ಇಸ್ ಈಕ್ವಲ್ ಟು ನೋಡಿ sin x. ಅಬ್ಸರ್ವ್ ಮಾಡಿ. Okay, so this is the graph of the sine function. So one of the very important graphs. ನೋಡಿ ಇನ್ನೊಂದು ಅಬ್ಸರ್ವೇಷನ್ ನಾವು ಮಾಡೋಣ ಗ್ರಾಫಲ್ಲಿ. ನೋಡಿ ಈಗ y ಆಕ್ಸಿಸ್ ಮತ್ತು x ಆಕ್ಸಿಸ್ ಅಬ್ಸರ್ವ್ ಮಾಡೋಣ. ನೋಡಿ y ಆಕ್ಸಿಸ್ ಅಲ್ಲಿ ನೋಡಿ ಇಲ್ಲಿ ಹೈಟ್ ಆಫ್ ದ ಗ್ರಾಫ್, ಇಲ್ಲಿ ನನಗೆ ಅತಿ ಹೆಚ್ಚು ಹೈಟ್, ಆಮೇಲೆ ಅತಿ ಕಡಿಮೆ ಇರ್ತಕ್ಕಂಥದ್ದು ಹೈಟ್. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಸರಿ. ನೋಡಿ ಹೈಟ್ ಈಸ್ +1 ಅಂಡ್ ಲೀಸ್ಟ್ ವ್ಯಾಲ್ಯೂ ಲೀಸ್ಟ್ ವ್ಯಾಲ್ಯೂ ನಮಗೆ ಇಲ್ಲಿ ಬರುತ್ತೆ, ಗೊತ್ತಾಗುತ್ತೆ, -1. ಹಾಗಾದರೆ ಸೊ ಇಟ್ ಲೈಸ್ ಆನ್ ದ ಅಬೋವ್ ದ ಆರಿಜಿನ್ ಐ ಹ್ಯಾವ್ +1 ಅಂಡ್ ಬಿಲೋ ದ ಆರಿಜಿನ್ ಐ ಹ್ಯಾವ್ -1. ಅಂದರೆ ನಿಮಗೆ -1 to +1 ಇದೆ, ಇಷ್ಟೇ ಇರೋದು ನಮ್ಮ ಗ್ರಾಫ್ ದ ಹೈಟ್, -1 to +1. ಹಾಗಾದರೆ ಕ್ವಶನ್ ಕಮ್ಸ್, ನಿಮ್ಮ ಸೈನ್ ಫಂಕ್ಷನಿನ ಡೊಮೇನ್ ಮತ್ತು ರೇಂಜ್ ಏನು ಅಂತ. ನೋಡಿ ಈಗ ನಾವು ಫಂಕ್ಷನ್ಸ್ ಚಾಪ್ಟರಲ್ಲಿ ಡೊಮೇನ್ ಮತ್ತು ರೇಂಜನ್ನು ಡಿಫೈನ್ ಮಾಡಿದ್ವಿ. ಡೊಮೇನ್ ಅಂತಂದರೆ ನಮ್ಮ ಆರ್ಡರ್ಡ್ ಪೇರ್ಸ್ನ ಮೊದಲ ಎಲಿಮೆಂಟ್ಸ್ಗಳ ಸೆಟ್ಟನ್ನು ಡೊಮೇನ್ ಅಂತೀವಿ. ಎರಡನೇ ಎಲಿಮೆಂಟ್ಸ್ಗಳ ಸೆಟ್ಟನ್ನು ನಾವು ರೇಂಜ್ ಅಂತ ಕರಿತೀವಿ. ರೇಂಜ್ ಮೀನ್ಸ್ ವಾಟ್ ಈಸ್ ದ ಔಟ್ಪುಟ್. ಡೊಮೇನ್ ಮೀನ್ಸ್ ಇನ್ಪುಟ್. ನೋಡಿ ಇಲ್ಲಿ ನಾವು ಇನ್ಪುಟ್ ಏನು ಮಾಡಿದ್ದೀವಿ, 0, 30, 90, 180, 360. ಸೊ ಕ್ಯಾನ್ ಗಿವ್ ಎನಿ ವ್ಯಾಲ್ಯೂಸ್. ನಾವು ಡೊಮೇನ್ ಅಂತಂದರೆ ಇಲ್ಲಿ ನನಗೆ 0 ಕೊಡಿ, 45 ಡಿಗ್ರಿ ಕೊಡಿ, 60 ಡಿಗ್ರಿ ಕೊಡಿ, ಯು ಕ್ಯಾನ್ ಗಿವ್ ಎನಿ ರಿಯಲ್ ನಂಬರ್, ರಿಯಲ್ ವ್ಯಾಲ್ಯೂ. ಓಕೆ, ಟು ದ ಸೈನ್. ಹಾಗಾದರೆ ಸೈನ್ ಫಂಕ್ಷನಿನ ಡೊಮೇನ್ ಏನು, ಸೆಟ್ ಆಫ್ ರಿಯಲ್ ನಂಬರ್ಸ್. ಓಕೆ, ಇಟ್ ಇಸ್ ಕ್ಲಿಯರ್. ಸೊ ಯು ಕ್ಯಾನ್ ಗಿವ್ ಎನಿ ರಿಯಲ್ ನಂಬರ್ಸ್ ಟು ದ ಸೈನ್ ಫಂಕ್ಷನ್. ಬಟ್ ಔಟ್ಪುಟ್ ಏನು, ರೇಂಜ್. ಅದು ನಮಗೆ ಏನೇ ರಿಯಲ್ ನಂಬರ್ಸ್ ಇನ್ಪುಟ್ ಕೊಟ್ಟರೂ ಕೂಡ ನಮಗೆ ಔಟ್ಪುಟ್ ರೇಂಜ್ ಅಂದರೆ ಒಂದಿಷ್ಟು ಹೈಯೆಸ್ಟ್ ವ್ಯಾಲ್ಯೂ ಒಂದಿರುತ್ತೆ, ಒಂದು ಲೀಸ್ಟ್ ವ್ಯಾಲ್ಯೂ ಇರುತ್ತೆ. ಹಾಗಾದ್ರೆ ಹೈಯೆಸ್ಟ್ ವ್ಯಾಲ್ಯೂ ನೀವು ಏನೇ ರಿಯಲ್ ನಂಬರ್ಸ್ ಕೊಟ್ಟರು ನನಗೆ ಹೈಯೆಸ್ಟ್ ವ್ಯಾಲ್ಯೂ 1 ಆಗ್ತಾ ಇದೆ, ಲೀಸ್ಟ್ ವ್ಯಾಲ್ಯೂ ಆರ್ ಮಿನಿಮಮ್ ವ್ಯಾಲ್ಯೂ ನಾನು ಏನು ತೋರಿಸ್ತಾ ಇದೆ, -1 ತೋರಿಸ್ತಾ ಇದೆ. ಹಾಗಾದರೆ ಫ್ರಮ್ ದ ಹೆಲ್ಪ್ ಆಫ್ ದ ಗ್ರಾಫ್ ಇಟ್ ಸೆಲ್ಫ್ ವಿ ಕ್ಯಾನ್ ಈಸಿಲಿ ಸೇ ದಟ್ ಡೊಮೇನ್ ಅಂಡ್ ರೇಂಜ್ ಆಫ್ ದ ಗ್ರಾಫ್ sin x. ಓಕೆ, ಸೊ ಡೊಮೇನ್ ಆಫ್ ದ ಸೈನ್ ಫಂಕ್ಷನ್, ನೋಡಿ ಡೊಮೇನ್ ಆಫ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಸೈನ್, ದೆನ್ ರೇಂಜ್. ಅಬ್ಸರ್ವ್ ಮಾಡಿ. ಸೊ ಡೊಮೇನ್ ಆಗಾದರೆ ಸೆಟ್ ಆಫ್ ರಿಯಲ್ ನಂಬರ್ಸ್ ಅಂತ ಬರೆಯೋಣ. ಸೊ ನಾವು ಯಾವ ರಿಯಲ್ ನಂಬರ್ ಕೂಡ ನಾವು ಸೈನ್ಗೆ ಕೊಡ್ಬೋದು. ಆದರೆ ನಮಗೆ ಔಟ್ಪುಟ್ ನೋಡಿ ಮ್ಯಾಕ್ಸಿಮಮ್ ಬರೋದು +1, ಮಿನಿಮಮ್ ಬರೋದೇನು -1. ಹಾಗಾದರೆ ರೇಂಜ್ ಬರೀಬೇಕು ನಾವು -1. ನೋಡಿ ಇಷ್ಟು ವ್ಯಾಲ್ಯೂಸ್ ಕವರ್ ಆಗುತ್ತೆ. -1 ಬರ್ಬೋದು, -0.5 ಬರ್ಬೋದು, ಇನ್ ಬಿಟ್ವೀನ್ ಇಷ್ಟು -1 ಇಂದ 1 ಒಳಗಡೆ ಏನೇನು ವ್ಯಾಲ್ಯೂಸ್ ಬರ್ತಾವೋ ಎಲ್ಲವೂ ಕೂಡ ನಮಗೆ ಔಟ್ಪುಟ್ ಬರುತ್ತೆ. ಹಾಗಾದರೆ ಅದನ್ನು ನಾವು ಕ್ಲೋಸ್ ಇಂಟರ್ವಲ್ ಫಾರ್ಮ್ ಬರೀತೀನಿ, -1 to 1. ಅಬ್ಸರ್ವ್ ಮಾಡಿ, ಈ ಇಂಟರ್ವಲ್ ಒಳಗಡೆ ಇರೋ ಯಾವುದೇ ವ್ಯಾಲ್ಯೂಸ್ಗಳು ಕೂಡ ಬರ್ತದೆ ರೇಂಜ್. ದಟ್ ಈಸ್ ದ ರೇಂಜ್ ಆಫ್ sin x. ಸೊ ಡೊಮೇನ್ ಆಫ್ ದ ಸೈನ್ ಫಂಕ್ಷನ್ ಈಸ್ ಸೆಟ್ ಆಫ್ ರಿಯಲ್ ನಂಬರ್ಸ್, ರೇಂಜ್ ಆಫ್ ದ ಸೈನ್ ಫಂಕ್ಷನ್ ಈಸ್ -1 to 1. ಓಕೆ, ಕ್ಲೋಸ್ಡ್ ಇಂಟರ್ವಲ್ ನೋಡಿ, -1 ಇನ್ಕ್ಲೂಡ್ ಆಗಿದೆ, 1 ಇನ್ಕ್ಲೂಡ್ ನೋಡಿ, ಇನ್ಕ್ಲೂಡ್ ಆಗಿದೆಯಲ್ಲ, -1 ಬಂದಿದೆ ನೋಡಿ, ವ್ಯಾಲ್ಯೂ ಬಂದಿದೆ ನೋಡಿ, -1 ಬಂದಿದೆ, 1 ಬಂದಿದೆ. ಸೊ 1 ಕ್ರಾಸ್ ಆಗಿಲ್ಲ ನೋಡಿ ವ್ಯಾಲ್ಯೂ, ನಮಗೆ 2 ಇಲ್ಲ, ಗ್ರೇಟರ್ ದ್ಯಾನ್ 1 ಇರ್ತಕ್ಕಂಥ ಯಾವ ವ್ಯಾಲ್ಯೂನೂ ಇಲ್ಲ, ಮಿನಿಮಮ್ ಇರೋದೇ ನನಗೆ -1 ಇದೆ. ಓಕೆ, ಸೊ ದಿಸ್ ಇಸ್ ದ ಗ್ರಾಫ್ ಆಫ್ ಸೈನ್ ಫಂಕ್ಷನ್. ಅಬ್ಸರ್ವ್ ಮಾಡಿ ಸರಿಯಾಗಿ. ಸೊ ವೆನ್ ಎವರ್ ಜಾಯ್ನಿಂಗ್ ದ ಪಾಯಿಂಟ್ಸ್, ಸೊ ಡೋಂಟ್ ಯೂಸ್ ದ ಸ್ಕೇಲ್, ಇಟ್ ಈಸ್ ಎ ಕರ್ವ್. ಸೊ ವಾಟ್ ಇಸ್ ದ ಡೊಮೇನ್ ಆಫ್ ದ sine function? Domain of the sine function is set of real numbers. Range of the sine function is closed interval -1 to 1. This is the graph of sin x. Okay, highest value is +1, least value is -1. So note down this graph, draw it neatly. Then let us go for another function. See, graph of, observe this. So next, let us go for another function. Okay, very simple and very important.
Okay, see graph of second one, let us go for y is equal to cos function cos x. Okay, graph of y is equal to cos x. See, you know, this cos function y is equal to cos x is also, it is also periodic function with, see this, the period of this cos function is also 2 pi. Okay, see, after 360 degree one of the values will repeat, therefore period of cos function is also 2 pi, period of sin function is also 2 pi, therefore it is sufficient to, so we can write the same lines as we, okay, it is sufficient to draw the graph of y is equal to cos x for an interval of length, see 2 pi. So then I will prepare once again the table here. Okay, see, y is equal to, now I am going to draw the graph of cos function. So let me consider some of the standard, okay, standard angles. Now observe ಮಾಡಿ. So x is independent variable, y is dependent variable. So let us start from 0. ನೋಡಿ 0 degree ತಗೊಳ್ಳೋಣ. Then okay, let us take some of the values. Okay, 30 degree. Then sin 45, you know, 1 by root 2. So sin 60 is half. Okay, standard angle to 60 degree. And once again can go for see 90 degree. No, ಕೆಲವು standard angles ಅಂತ ಹೇಳಿದೀನಿ, standard angles. Then let me take sin 180. ನೋಡಿ sin 180. Okay, sin 180 ತಗೊಳ್ಳೋಣ. So after sin 180, let us directly go for 270. Okay, 270 degree. Then let us go for 360 degree. ನೋಡಿ ಇಲ್ಲಿ ಕಾಲಮ್ಸ್ ಅನ್ನು ಬಿಟ್ಟಿರ್ತೀನಿ. ನೋಡಿ ನೆಗೆಟಿವ್ ಆಂಗಲ್ಸ್ ಅವನ್ನ ಆಮೇಲೆ ನೋಡೋಣ. ನೋಡಿ 0, 30, 60. ಓಕೆ, ವಿ ಕ್ಯಾನ್ ಟೇಕ್ ಎನಿ, ಇಲ್ಲಿ 45 ಡಿಗ್ರಿನೂ ತಗೊಳ್ಬೋದು, 45 ಡಿಗ್ರಿ. ಸೊ ಯು ಕ್ಯಾನ್ ಟೇಕ್ ಆಲ್ ದ ಆಂಗಲ್ಸ್. ಸೊ ಐ ವಿಲ್ ಕನ್ಸಿಡರ್ ಸಮ್ ಆಫ್ ದಮ್, 0, 30, 60, 90, 180, 270, 360. ಸೊ ಅಲ್ಲಿ ನಮಗೆ ನೆಗೆಟಿವ್ ಆ್ಯಂಗಲ್ಸು ಬರುತ್ತೆ. ಸೊ ಇಲ್ಲಿ ನನಗೆ, ಸೊ ಲೆಟ್ ಮಿ ರೈಟ್ ಇಟ್ ಲೇಟರ್. ನೋಡಿ ಈಗ ನಾವು ಕ್ಯಾಲ್ಕುಲೇಷನ್ ಪಾರ್ಟ್. ಸೊ ಇಫ್ ಎಕ್ಸ್ ಈಸ್ 0, ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವೈ? ಸೊ ಅದನ್ನು ವರ್ಕೌಟ್ ಮಾಡಬೇಕು. ಓಕೆ, ಲೆಟ್ ಮಿ ಶೋ ಇಟ್ ಹಿಯರ್. ನೋಡಿ, ಇಫ್ ಎಕ್ಸ್ ಇಸ್ ಈಕ್ವಲ್ ಟು 0, ಫಸ್ಟ್ ನಾನು 0 ಕೊಡ್ತೀನಿ. ಆಗ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವೈ? ಸಿ ವೈ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್. ಎಕ್ಸ್ ಮೀನ್ಸ್ ವಾಟ್? 0. ಸೊ ಕಾಸ್ 0 ವ್ಯಾಲ್ಯೂ ಇಸ್ ವಾಟ್? 1. ವಿ ನೋ ದಿಸ್. ನೋಡಿ ಅಲ್ಲಿ ನಮ್ಮ ಮೊದಲನೇ 0 ಕೊಟ್ಟರೆ ಎಕ್ಸ್ಗೆ ನನಗೆ ವೈ ವ್ಯಾಲ್ಯೂ ಎಷ್ಟು ಬಂತು? 1 ಬಂತು. ಸೊ ಈಗ ನನಗೆ 30 ಆದರೆ, if x is equal to 30 degree, see y is equal to cos 30. So cos 30 degree means, so ನಮಗೆ ಅದು ಸೊ ನಮಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಬರುತ್ತೆ. ಸೊ 0.8. ಸೊ you can use the calculator. Then see x is equal to 60 degree, that is cos 60, that is half means what? 0.5. ಸೊ ಆಗ ನಮಗೆ 90 ಡಿಗ್ರಿ ತಗೊಂಡ್ರೆ ನೋಡಿ, y is equal to cos 90. ಸೊ ಕಾಸ್ 90 ಡಿಗ್ರಿ ವ್ಯಾಲ್ಯೂ ಎಷ್ಟು? 0. ಓಕೆ, ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. 30 ಡಿಗ್ರಿಗೆ ಎಷ್ಟು ಬಂತು? 0.8. ಸೊ 60 ಡಿಗ್ರಿಗೆ ಎಷ್ಟು? 0.5. ದಿಸ್ ವಿಲ್ ಬಿ 0. ದೆನ್ ವೆನ್ ಎಕ್ಸ್ ಈಸ್ ಈಕ್ವಲ್ ಟು 180, ನೋಡಿ ಅಬ್ಸರ್ವ್ ಮಾಡಿ, ಕಾಸ್ 180 ಬಂತು. ಸೊ ಕಾಸ್ 180 ಮೀನ್ಸ್ ಕಾಸ್ ಪೈ. ಸೊ ನಮಗೆ ಕಾಸ್ 180 ವ್ಯಾಲ್ಯೂ ಸ್ಟ್ಯಾಂಡರ್ಡ್ ವ್ಯಾಲ್ಯೂ, ದಟ್ ವಿಲ್ ಬಿ ವಾಟ್? -1. ನೋಡಿ ಅಬ್ಸರ್ವ್ ಮಾಡಿ, ವ್ಯಾಲ್ಯೂಸ್ ನೆನಪಿರಬೇಕು ಫ್ರಮ್ ಅವರ್ ಪ್ರೀವಿಯಸ್ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ ಟೇಬಲ್. ಓಕೆ, ನೋಡಿ ಆಮೇಲೆ 270 ಇದೆ. ಸೊ ಕಾಸ್ 270, ಅಲ್ಲಿಗೆ ನಮಗೆ ಕಾಸ್ 3π/2. 270 ಮೀನ್ಸ್ 3π/2. ಸೊ ಕಾಸ್ 270 ವ್ಯಾಲ್ಯೂ ಇಸ್ ವಾಟ್? 0. ದೆನ್ ನೋಡಿ 360 ನಾವು ಸ್ಟಾಪ್ ಮಾಡಿದ್ದೀವಿ. ಕಾಸ್ 360 ಡಿಗ್ರಿ. ಓಕೆ, ಕಾಸ್ 360, ದಟ್ ಮೀನ್ಸ್ ಕಾಸ್ 2π. ಸೊ ಕಾಸ್ 2π ಇಸ್
1. So these are the standard angles. Okay, standard angles. ಸೊ ನಮಗೆ ನೆಗೆಟಿವ್ ವ್ಯಾಲ್ಯೂಸ್ನ ಕೆಲವೊಂದು ತೊಗೊಂಡ್ರೆ ನೋಡಿ -60 ತೊಗೊಳ್ಳೋಣ ಸಪೋಸ್, ಸಾರಿ -30ನೇ ತೊಗೊಂಡ್ರೆ -30 -60 -90, ಸೊ ಕ್ಯಾನ್ ಟೇಕ್ -180 ವಾಟ್ ಎವರ್ ದ ವ್ಯಾಲ್ಯೂಸ್. ನೋಡಿ ಈಗ ನಮಗೆ ಈ ನೆಗೆಟಿವ್ ಆ್ಯಂಗಲ್ಸ್ ತೊಗೊಂಡಾಗ ವಿ ನೋ ದ ಫಾರ್ಮುಲಾ ವಾಟ್ ಇಸ್ ದಿಸ್, ಕಾಸ್ ಆಫ್ -x ಅಂದರೂ ಒಂದೇ, ದಟ್ ಈಸ್ ವಾಟ್ ಕಾಸ್ x. ಓಕೆ, ಹಾಗಾದರೆ ಕಾಸ್ ಆಫ್ ಫಾರ್ ಎಕ್ಸಾಂಪಲ್ ನೋಡಿ -30 ತೊಗೊಂಡೆ, ಕಾಸ್ ಆಫ್ -30 ಈಸ್ ಆ್ಯಸ್ ಗುಡ್ ಆ್ಯಸ್ ಏನು ಕಾಸ್ 30ನೇ, ಹಾಗಾದರೆ ಅದ್ರ ವ್ಯಾಲ್ಯೂ ಏನಾಗಬೇಕು 0.8. So it will be what 0.8 only. So cos of this will be 0.5. Then this will be what 0. So ನಮಗೆ cos of -x is equal to cos x ಆಗಿರೋದ್ರಿಂದ ನೆಗೆಟಿವ್ ಆ್ಯಂಗಲ್ಸ್ ಕೊಟ್ಟರೂ ಕೂಡ ದಿ ಸೇಮ್ ವ್ಯಾಲ್ಯೂಸ್ ವಿಲ್ ಬಿ ಪ್ರೆಸೆಂಟ್. ಓಕೆ, ಸೊ ಈ ರೀತಿ ನೀವು ವರ್ಕೌಟ್ ಮಾಡಿ. ಆಫ್ಟರ್ವರ್ಡ್ಸ್ ವಿ ಕ್ಯಾನ್ ಡ್ರಾ ದ ಗ್ರಾಫ್. ಓಕೆ, ಸೊ ನಾವು ಐ ವಿಲ್ ಡ್ರಾ ದ ಗ್ರಾಫ್ ಆಫ್ cos x. ನೋಡಿ ಹಿಂದೆ ನಾವು sin x ಡ್ರಾ ಮಾಡಿದ್ವಲ್ಲ, ಸೇಮ್ ಅದೇ ಥರ. ಸೊ ಐ ವಿಲ್ ಡ್ರಾ ಇಟ್ ಹಿಯರ್. ಓಕೆ, ನೋಡಿ ರೈಟ್ ಸೈಡಲ್ಲಿ ತೊಗೊಂಡಿದ್ದೀನಿ y ಡ್ಯಾಶ್. ಓಕೆ, ಆರಿಜಿನ್ ನೋಡಿ ಅಬ್ಸರ್ವ್ ಮಾಡಿ ಎಕ್ಸಿಗೆ. ಸೊ ನಾವು 0, 30, 60 ಈ ಥರ ತೊಗೊಂಡಿದ್ದೀನಿ. ಓಕೆ, 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, 180, 270, ನೋಡಿ 360. ಇಲ್ಲಿಗೆ ಎಂಡ್ ಅಲ್ಲ. ಸೊ ಆಫ್ಟರ್ ಕ್ರಾಸಿಂಗ್ 360 ಒನ್ ಆಫ್ ದ ವ್ಯಾಲ್ಯೂಸ್ ವಿಲ್ ರಿಪೀಟ್. ಅದಕ್ಕೆ ನಾವು ಇದನ್ನು ಪೀರಿಯಡ್ ಅಂತ ಹೇಳಿದ್ವಿ 360 ಡಿಗ್ರಿ. ಸೊ ಇಲ್ಲಿ ನಾನು ನೆಗೆಟಿವ್ ಆ್ಯಂಗಲ್ಸನ್ನು ಕೆಲವು ಮಾರ್ಕ್ ಮಾಡ್ಕೊಂಡಿದ್ದೆ, -30, -60, -90 ಡಿಗ್ರಿ. ಓಕೆ, ದೆನ್ ನೋಡಿ ಮ್ಯಾಕ್ಸಿಮಮ್ ಇಲ್ಲೂ ಕೂಡ ಅಬ್ಸರ್ವ್ ಮಾಡೋಣ. ಮ್ಯಾಕ್ಸಿಮಮ್ ವ್ಯಾಲ್ಯೂ ನನಗೆ 1 ಇದೆ, ಲೀಸ್ಟ್ ವ್ಯಾಲ್ಯೂ -1 ಇದೆ. ಹಾಗಾಗಿ ಮತ್ತೆ ನನಗೆ ಇಲ್ಲಿ ಲೆಟ್ ಮೀ ಮಾರ್ಕ್ ದಿಸ್ ಆಸ್ 0.5, ದೆನ್ 1, ಇಲ್ಲಿ -0.5, -1. ಓಕೆ, ಸೊ ಆಫ್ಟರ್ ಮಾರ್ಕಿಂಗ್ ದಿಸ್ ನಾವು ಪಾಯಿಂಟ್ಸನ್ನು ಗುರುತು ಮಾಡೋಣ. ನೋಡಿ 0, 1 ನೋಡಿ ಸ್ಟಾರ್ಟಿಂಗ್ ಪಾಯಿಂಟ್ ನನಗೆ 0, 1, x is equal to 0, y is equal to 1. ಇಲ್ಲ cos 0 ಅಂದರೆ 1. ಸೊ 0, 1 ಅಂದರೆ ಇಟ್ ಲೈಸ್ ಆನ್ y ಆಕ್ಸಿಸ್. ನೋಡಿ ಇಲ್ಲಿ ಬರುತ್ತೆ 0, 1. ಒಂದು ಗ್ರಾಫ್ ಇಲ್ಲಿಂದ ಸ್ಟಾರ್ಟ್ 0, 1 ನೋಡಿ ಅಲ್ಲಿ sin x ನಲ್ಲಿ 0, 0 ಇತ್ತು sin x ಗ್ರಾಫಲ್ಲಿ. ಇಲ್ಲಿ 0, 1 ಸ್ಟಾರ್ಟ್ಸ್ ಫ್ರಮ್ ಹಿಯರ್. ದೆನ್ 30 ಡಿಗ್ರಿ 0.8. ಸೊ 30 ಡಿಗ್ರಿ 0.8, ಸೊ 0.5, 0.6, 0.7, 0.8 ಸಮ್ವೇರ್ ಹಿಯರ್. ಸೊ 30 ಡಿಗ್ರಿಗೆ ನನಗೆ ನೋಡಿ ಇಲ್ಲಿ 0.8. ದೆನ್ 60 ಡಿಗ್ರಿ, ಫಾರ್ 60 ಡಿಗ್ರಿ ಇಟ್ ಇಸ್ 0.5. ಅಬ್ಸರ್ವ್ ಮಾಡಿ 0.5. Then 90 degree 0. So 90 0. That means that lies on x-axis because y coordinate is 0. So 90 0 lies here. Then 180 -1. See 180 for 180. So we'll get -1. So that point lies here. See this. Then 270 0. That lies on x-axis. 270 0. Then 360 1. ನೋಡಿ 360 ಕೊಟ್ಟರೆ ನನಗೆ +1 ನೋಡಿ ಜಂಪ್ ಆಯ್ತು. So 360. For 360, it will be what 1. Okay, these are the points on the right side of origin. ನೋಡಿ ಜಾಯಿನ್ ಮಾಡುವಾಗ ಇಲ್ಲಿಂದ ಇಲ್ಲಿ ಪಾಯಿಂಟ್ಸ್ ಇದೆ. Okay, 30 0.8. So that lies somewhere here. Okay, 0.8. So ನಾವು ಈಗ ಅದನ್ನು ಜಾಯಿನ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ನೋಡಿ ಲೆಫ್ಟ್ ಸೈಡಲ್ಲಿ ಲೆಫ್ಟ್ ಸೈಡ್ ಆಫ್ ದ ಆರಿಜಿನ್. ಸೊ ಐ ನಾಟ್ ಮಾರ್ಕ್ಡ್ ಎನಿ ಪಾಯಿಂಟ್ಸ್. ನೋಡಿ ಅಬ್ಸರ್ವ್ ಮಾಡಿ ಲೀಸ್ಟ್ ವ್ಯಾಲ್ಯೂ ನಾನು ಇಲ್ಲಿ ಮಾರ್ಕ್ ಮಾಡುತ್ತೇನೆ. ನೋಡಿ ಇಲ್ಲಿ -1 ಇದೆ. ದೆನ್ ಹೈಯೆಸ್ಟ್ ವ್ಯಾಲ್ಯೂ ನೋಡಿ ಇಲ್ಲಿದೆ +1. ಅಬ್ಸರ್ವ್ ಮಾಡಿ +1. ನೋಡಿ ಲೆಫ್ಟ್ ಸೈಡಿಗೆ ನಾವು ಬರೋದಾದರೆ -30 0.8. ಸೊ -30 -30 0.8. ಸೊ ವಿಲ್ ಗೆಟ್ ಟು somewhere here. -30 0.8 ಇಲ್ಲಿ ಬರುತ್ತೆ. ದೆನ್ -60 0.5, -60 0.5 lies here. Then -90 0, that lies on x-axis, negative x-axis. ಸೊ ನಾವು ಹಾಗೆ ಕಂಟಿನ್ಯೂ ಮಾಡಿದ್ರೆ ಗ್ರಾಫ್ ಈ ಥರ ಕಂಟಿನ್ಯೂ ಆಗುತ್ತೆ. ನೋಡಿ ಅಬ್ಸರ್ವ್ ಮಾಡಿ. ಸೊ ಹೈಯೆಸ್ಟ್ ಈಸ್ +1, then least value is -1. So once again, what is the domain and range of cos x ಅಂದರೆ this is the graph of y is equal to observe ಮಾಡಿ cos x. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿದೆ ನೋಡಿ 0, 1 ನೋಡಿ 0, 1 ಇಲ್ಲಿಂದ. ಸೊ 0, 0 ಇದ್ದರೆ sin x.
Okay, domain. So domain of cost function. Once again, set of real numbers. So you can give any real numbers, but ಸೊ ನಾವು ಯಾವುದೇ ರಿಯಲ್ ನಂಬರ್ ಕೊಟ್ಟರು ನಮಗೆ ಯಾವುದೇ ವ್ಯಾಲ್ಯೂಸ್ ಬರೋಲ್ಲ. ನಮಗೆ ವ್ಯಾಲ್ಯೂಸ್ ಬರೋದು ಹೈಯೆಸ್ಟ್ +1 ಬರುತ್ತೆ, ಲೀಸ್ಟ್ -1 ಬರುತ್ತೆ. ಹಾಗಾದ್ರೆ ಒಂದು ಇಂಟರ್ವಲ್ ಫಾರ್ಮ್ ಬರೀತೀನಿ, ಮೈನಸ್ ಕ್ಲೋಸ್ಡ್ ಇಂಟರ್ವಲ್. ಅಬ್ಸರ್ವ್ ಮಾಡಿ, ಕ್ಲೋಸ್ಡ್ ಇಂಟರ್ವಲ್ -1 to 1. ಸೊ ಇನ್ ಬಿಟ್ವೀನ್ ದಿಸ್ ವಿ ಗೆಟ್ ಆಲ್ ದ ವ್ಯಾಲ್ಯೂಸ್ ಆಸ್ ಅ ರೇಂಜ್ ಫಾರ್ ದ ಫಂಕ್ಷನ್ ಗ್ರಾಫ್. ದರ್ ಇಸ್ ಗ್ರಾಫ್ ಆಫ್ y is equal to cos x. ಸೊ ಡೊಮೇನ್ ಆಫ್ cosine function is set of real numbers. Range of the function is closed interval -1 to 1. ನೋಡಿ ಅಲ್ಲಿಗೆ ಸೈನ್ ಫಂಕ್ಷನ್ ಮತ್ತು ಕಾಸ್ ಫಂಕ್ಷನ್ ಡೊಮೇನ್ ಮತ್ತು ರೇಂಜ್ ಎರಡೂ ಕೂಡ ಸೇಮ್. ಸೊ ಯು ಅಬ್ಸರ್ವ್ ದ ಗ್ರಾಫ್. ಓಕೆ, ಸೊ ನೋಟ್ ಡೌನ್ ದಿಸ್. y is equal to cos x. Graph of y is equal to cos x. So the domain and range of the sine and cos functions are same. So let us go for what is next function in O1. Very very important. So let us go for third one. Graph of y is equal to tan x. ನೋಡಿ ಅಬ್ಸರ್ವ್ ಮಾಡಿ, y is equal to tan x ಗ್ರಾಫ್ ಡ್ರಾ ಮಾಡೋದಕ್ಕಿಂತ ಮುಂಚೆ ಇದು ಪೀರಿಯಡ್ ಏನು, ನಾವು ಎಲ್ಲಿವರೆಗೆ ಕೊಡ್ಬೋದು ವ್ಯಾಲ್ಯೂಸ್ ಅನ್ನ ನೋಡೋಣ. y is equal to, so we know this, tan x is periodic with, ನೋಡಿ tan ಫಂಕ್ಷನ್ ಪೀರಿಯಡ್ ಅದು ನೋಡಿ ಪೈ ಅಥವಾ 180. Okay, tan function in a period ಏನು pi or 180. Therefore it is sufficient to draw the graph of y is equal to tan x. Y is equal to